ಆತ್ಮೀಯರೇ, ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ವಿಮೆನ್ ಆಫ್ ಹೋಪ್ ಎಂಬ ಆಧ್ಯಾತ್ಮಿಕ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಮುಖಾಂತರವಾಗಿ ಕರ್ತನು ನಿಮ್ಮ ಜೀವಿತದಲ್ಲಿ ಶಾಂತಿ, ಸಮಾಧಾನ, ಸಂತೋಷ, ನೆಮ್ಮದಿಯನ್ನು ಉಂಟು ಮಾಡಲಿ. ಈ ಸಂದೇಶಗಳು ನಿಮ್ಮ ಜೀವಿತದಲ್ಲಿ ಹೊಸ ಉತ್ಸಾಹವನ್ನು, ಉತ್ತಮ ಚಿಂತನೆಗಳನ್ನು ಮೂಡಿಸಲಿ. ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ತಾಯಿ ಮಗುವನ್ನು ಮರೆತರು ನಾನು ನಿನ್ನ ಮರೆಯಲ್ಲ ಎಂದು. ತಾಯಿ ಮಗುವನ್ನು ಮರೆತರು ನಾನು ನಿನ್ನ ಮರೆಯಲ್ಲ ಎಂದು ಹೇಳಿದ ದೇವರೇ ನಿಮಗೆ ಸ್ತೋತ್ರ. ಹೇಳಿದ ದೇವರೇ ನಿಮಗೆ ಸ್ತೋತ್ರ. ನಾವು ಮಹಿಳೆಯರು ಕೆಲವೊಂದು ವಿಷಯಗಳನ್ನು ನಮ್ಮೊಳಗೆ ಮಾತ್ರ ಮಾತಾಡ್ತೇವೆ ಅಲ್ವೇ? ಹಾಗಾದ್ರೆ ಬಾಗಿಲು ಮುಚ್ಚೋಣ, ಒಂದು ಕಪ್ ಚಹಾ ತಯಾರಿಸೋಣ ಮತ್ತು ಎಲ್ಲ ಮಹಿಳೆಯರು ಅನುಭವಿಸುವ ವಿಷಯದ ಬಗ್ಗೆ ಖಾಸಗಿ ಮಾತುಕತೆಯನ್ನು ಮಾಡೋಣ. ನಮಸ್ಕಾರ, ನಾನು ಟ್ಯಾಮಿ. ವಿಮೆನ್ ಆಫ್ ಹೋಪ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇಂದು ನಾವು ಮಹಿಳೆಯರ ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಮಾತಾಡಲಿದ್ದೇವೆ, ವಿಶೇಷವಾಗಿ ಮಾಸಿಕ ಚಕ್ರ ಅಥವಾ ನಮ್ಮ ಪೀರಿಯಡ್ಸ್ ಬಗ್ಗೆ. ಇಂದು ಎಲ್ಲ ಮಹಿಳೆಯರ ಜೀವನದ ಒಂದು ಸಾಮಾನ್ಯ ಭಾಗ. ಇಂದಿನ ಚರ್ಚೆಯಲ್ಲಿ ನಾವು ಈ ಬಗ್ಗೆ ಅನೇಕ ಉಪಯುಕ್ತ ಮಾಹಿತಿಗಳನ್ನು ಹಂಚಿಕೊಳ್ಳಲಿದ್ದೇವೆ. ಟ್ಯಾಮಿ, ಸಾಧಾರಣವಾಗಿ ನಮಗೆ ಮಾಸಿಕ ಚಕ್ರದ ಬಗ್ಗೆ ಹಲವಾರು ಪ್ರಶ್ನೆಗಳಿರುತ್ತೆ. ಆದರೆ ಅದನ್ನು ಮಾತನಾಡುವುದು ಸ್ವಲ್ಪ ಅಸೌಕರ್ಯವಾಗಿ ಅನಿಸ್ಬೋದು. ಅದು ಬಹಳ ಖಾಸಗಿ ವಿಷಯ ಆಗಿರ್ಬೋದು ಅಲ್ವೇ? ಒಂದು ವೇಳೆ ನಿಮಗಿಂತ ಚಿಕ್ಕ ವಯಸ್ಸಿನ ಹುಡುಗಿ ಅಥವಾ ಇನ್ನೊಬ್ಬ ಮಹಿಳೆ ಅಕ್ಕ, ಮಾಸಿಕ ಚಕ್ರ ಅಂದ್ರೆ ಏನು? ಇಂಥ ಪ್ರಶ್ನೆಗಳನ್ನು ಕೇಳಿದ್ರೆ, ಅಥವಾ ಅವರು ತಮ್ಮ ಸಮಸ್ಯೆಗಳ ಬಗ್ಗೆ ನಿಮಗೆ ಪ್ರಶ್ನೆಗಳನ್ನು ಕೇಳಿದ್ರೆ, ಇಂಥ ಸಂದರ್ಭದಲ್ಲಿ ನಾವು ಏನು ಹೇಳಬೇಕು? ನಾವು ಅವ್ರಿಗೆ ಹೇಗೆ ಸಹಾಯ ಮಾಡಬೇಕು? ನಾವು ಮಹಿಳೆಯರ ಅನುಭವಗಳ ಬಗ್ಗೆ ಸಹಜವಾಗಿ ಮಾತನಾಡಲಿದ್ದೇವೆ. ನಾವು ನಮ್ಮ ದೈನಂದಿನ ಜೀವಿತದಲ್ಲಿ ಎದುರಿಸುವ ಕೆಲ ಸಂಗತಿಗಳನ್ನು ಚರ್ಚಿಸೋಣ. ಇದರಲ್ಲಿ ಇಂದು ನಮಗೆ ಸಹಾಯ ಮಾಡಲು ಜೂಲಿ ನಮ್ಮ ಜೊತೆಗೆ ಇದ್ದಾರೆ. ಇವರು ಮಹಿಳೆಯರ ಮತ್ತು ಎಲ್ಲ ಹೆಣ್ಮಕ್ಕಳ ಕಾರ್ಯವನ್ನು ನಿರ್ವಹಿಸುವಂತ ಒಬ್ಬ ಅನುಭವಿ ನರ್ಸ್ ಆಗಿದ್ದಾರೆ. ಜೂಲಿ, ನಿಮಗೆ ಸ್ವಾಗತ. ನಿಮಗೆ ಕೆಲವು ಪ್ರಶ್ನೆಗಳಿದೆ, ಹಾಗಿದ್ರೆ ಪ್ರಾರಂಭಿಸೋಣವೇ? ನಮಸ್ಕಾರ. ನಿಮ್ಮೆಲ್ಲರೊಂದಿಗೆ ಇರಲು ನನಗೆ ತುಂಬಾ ಸಂತೋಷವಾಗ್ತದೆ. ನಾನು ನನ್ನ ಮೊದಲ ಪೀರಿಯಡ್ಸ್ ಅನ್ನ ನೆನೆಸ್ಕೋಬಹುದು. ಅದು ತುಂಬಾ ಖುಷಿಗಳಿಗೆ ಆದ್ರೂ ಸ್ವಲ್ಪ ಭಯಾನಕವಾಗೂ ಇತ್ತು. ನನ್ನ ದೇಹದಲ್ಲಿ ಅನೇಕ ಬದಲಾವಣೆಗಳು ಸಂಭವಿಸ್ತಾ ಇದ್ವು. ಅದೃಷ್ಟಶಃ ನನ್ನ ತಾಯಿ ನನಗೆ ಈ ಬಗ್ಗೆ ಮುಂಚಿತವಾಗಿ ತಿಳಿಸಿದ್ರು. ಆದ್ದರಿಂದ ನಾನು ಈ ಎಲ್ಲ ಬದಲಾವಣೆಯನ್ನು ಸಹಜವಾಗಿ ಸ್ವೀಕರಿಸಿದೆ. ಹೌದು, ಮಾಸಿಕ ಚಕ್ರ ಆರಂಭ ಆಗೋದು ಹುಡುಗಿಯರ ಪ್ರೌಢಾವಸ್ಥೆ ಅಥವಾ ಬದಲಾವಣೆಯ ಸಹಜ ಭಾಗ. ಅದು ಸಹಜ, ಸ್ವಾಭಾವಿಕ. ಎಲ್ಲ ಹುಡುಗಿಯರು ಒಂದ್ ಸಮಯದಲ್ಲಿ ಇದನ್ನ ಅನುಭವಿಸ್ತಾರೆ. ಜೂಲಿ, ಪ್ರೌಢಾವಸ್ಥೆ ಅಂದ್ರೆ ನಿಜವಾಗಿಯೂ ಏನು? ನೀನ್ ಸ್ವಲ್ಪ ವಿವರಿಸ್ಬೋದಾ? ಪ್ರೌಢಾವಸ್ಥೆ ನಮ್ಮ ದೇಹದಲ್ಲಿ ಲೈಂಗಿಕ ಹಾರ್ಮೋನ್ಗಳು ಸಕ್ರಿಯವಾಗುವಂಥ ಸಮಯ. ಈ ಹಾರ್ಮೋನ್ಗಳು ಯುವತಿಯರನ್ನ ಮಹಿಳೆಯರಾಗಿ ರೂಪಾಂತರಿಸುತ್ತವೆ. ಉದಾಹರಣೆಗೆ, ದೇಹದ ಕೆಲವೆಡೆ ಕೂದಲು ಬೆಳೆಯಲು ಪ್ರಾರಂಭ ಆಗುತ್ತೆ, ಸ್ತನಗಳು ಬೆಳೆಯುತ್ತೆ ಹಾಗೂ ದೇಹದ ಬೆಳವಣಿಗೆಯು ವೇಗವಾಗಿ ನಡೆಯುತ್ತೆ. ಈ ಹಂತದಲ್ಲಿ ಪೀರಿಯಡ್ಸ್ ಆರಂಭ ಆಗುತ್ತೆ. ಮಹಿಳೆಯರ ಹೊಟ್ಟೆ ಒಳಗೆ ಗರ್ಭಾಶಯದ ಎರಡೂ ಕಡೆ ಅಂಡಾಶಯಗಳು ಇರುತ್ತವೆ. ಪ್ರೌಢಾವಸ್ಥೆಯ ನಂತರ ಈ ಅಂಡಾಶಯಗಳು ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡುತ್ತೆ. ಈ ಹಾರ್ಮೋನ್ಗಳು ಮಾಸಿಕ ಚಕ್ರವನ್ನು ನಿಯಂತ್ರಿಸುತ್ತವೆ. ಚಕ್ರದ ಮಧ್ಯಭಾಗದಲ್ಲಿ ಅಂಡಾಶಯಗಳು ಚಿಕ್ಕ ಚಿಕ್ಕ ಅಂಡಾಣುಗಳನ್ನು ಬಿಡುತ್ತವೆ. ಇದನ್ನ ಅಂಡೋತ್ಪತ್ತಿ ಅಥವಾ
ಓಲ್ಯೂಷನ್ ಎಂಬುದಾಗಿ ಕರೆಯಲಾಗುತ್ತೆ. ಇದು ಮಹಿಳೆಯರು ಗರ್ಭಿಣಿಯಾಗಲು ಹೆಚ್ಚು ಸಾಧ್ಯತೆ ಇರುವಂಥ ಸಮಯ. ಗರ್ಭಧಾರಣೆ ಆಗಲು ಸಿದ್ಧವಾಗಲು ಗರ್ಭಾಶಯದ ಒಳಪದರ ದಪ್ಪ ಆಗುತ್ತೆ. ಆದರೆ ಗರ್ಭಧಾರಣೆ ಆಗದೇ ಇದ್ದರೆ ಈ ದಪ್ಪಗೊಂಡ ಪದರ ರಕ್ತದೊಂದಿಗೆ ಹೊರಬೀಳುತ್ತೆ. ಇದನ್ನೇ ಮಾಸಿಕ ಧರ್ಮ ಅಥವಾ ಮೆನ್ಸ್ಟ್ರೇಷನ್ ಅಥವಾ ಪೀರಿಯಡ್ಸ್ ಎಂದು ಕರೀತಾರೆ. ಇದು ಸಂಪೂರ್ಣವಾಗಿ ಸಹಜ ಮತ್ತು ಆರೋಗ್ಯಕರ ಪ್ರಕ್ರಿಯೆ ಆಗಿದೆ. ಸಾಮಾನ್ಯವಾಗಿ ಮಾಸಿಕ ಚಕ್ರ ಅಥವಾ ಪೀರಿಯಡ್ಸ್ ಯಾವ ರೀತಿಯಾಗಿರ್ತದೆ? ಇದು ಮಹಿಳೆಯಿಂದ ಮಹಿಳೆಗೆ ಬೇರೆ ಆಗಬಹುದು. ಸಾಮಾನ್ಯವಾಗಿ ರಕ್ತಸ್ರಾವ 5ರಿಂದ 8 ದಿನಗಳವರೆಗೆ ಇರುತ್ತೆ. ಕೆಲವರಲ್ಲಿ ರಕ್ತವು ಗಾಢ ಆಗಿರಬಹುದು, ಇನ್ನು ಕೆಲವರಲ್ಲಿ ತೆಳುವಾಗಿರಬಹುದು. ಒಂದು ಸಾಮಾನ್ಯ ಪೀರಿಯಡ್ನಲ್ಲಿ 4ರಿಂದ 12 ಟೀ ಸ್ಪೂನ್ ಗಾತ್ರದ ರಕ್ತಸ್ರಾವ ಆಗ್ಬಹುದು. ಬಹುಶಃ ಹೊಟ್ಟೆಯಲ್ಲಿ ಅಥವಾ ಬೆನ್ನು ಭಾಗದಲ್ಲಿ ಸ್ವಲ್ಪ ನೋವು ಕಾಣಿಸ್ಬೋದು. ಕೆಲವು ಮಹಿಳೆಯರಿಗೆ ಇದರಿಂದ ಕಿರಿಕಿರಿ ಆಗ್ಬೋದು, ಆದರೆ ಇದು ಕೂಡ ಸಹಜವಾಗಿದೆ. ಸಾಮಾನ್ಯವಾಗಿ 13ನೇ ವರ್ಷದಲ್ಲಿ ಪೀರಿಯಡ್ಸ್ ಪ್ರಾರಂಭ ಆಗುತ್ತೆ. ಆದರೆ 11ರಿಂದ 15 ವರ್ಷಗಳ ಒಳಗೆ ಆರಂಭ ಆದರೆ ಅದು ಸಹಜ. ಕೆಲವೊಮ್ಮೆ 7 ಅಥವಾ 8 ವರ್ಷಗಳಲ್ಲಿಯೇ ಪ್ರಾರಂಭ ಆಗಬಹುದು ಮತ್ತು ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಇದು ಹೆಚ್ಚು ಕಾಣಸಿಗುತ್ತದೆ. ಪೀರಿಯಡ್ ಸಮಯದಲ್ಲಿ ಎಂತಹ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬೇಕು? ಇದು ನೀವು ಬಳಸುವಂಥ ಸಾಮಗ್ರಿಗಳ ಮೇಲೆ ಅವಲಂಬಿತವಾಗಿರುತ್ತೆ. ಕೆಲವರು ಪ್ಯಾಡ್ ಬಳಸ್ತಾರೆ, ಕೆಲವರು ಅವುಗಳನ್ನು ತೊಳೆದು ಪುನಃ ಬಳಸ್ತಾರೆ, ಇನ್ನು ಕೆಲವರು ಸ್ಯಾನಿಟರಿ ಪ್ಯಾಡ್ ಬಳಸ್ತಾರೆ. ಪ್ಯಾಡ್ ಬಳಸಿದ ನಂತರ ಅದನ್ನು ಸುಡುವುದೋ ಅಥವಾ ಬಿಸಾಕುವುದೋ ಉತ್ತಮ. ಕೆಲವರು ಟ್ಯಾಂಪನ್ಗಳನ್ನು ಸಹ ಬಳಸುತ್ತಾರೆ, ಆದರೆ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಬಳಸುವಂಥದ್ದು ಬಹಳ ಅವಶ್ಯಕವಾಗಿದೆ. ಟ್ಯಾಂಪನ್ಗಳು ಗಾತ್ರದಲ್ಲಿ ಸ್ವಲ್ಪ ಚಿಕ್ಕದಾಗಿರುವಂಥ ಹತ್ತಿಯಿಂದ ಮಾಡಿದಂಥ ಸ್ತಂಭಗಳ ರೀತಿಯಲ್ಲಿರುವಂಥ ಆಕಾರದ್ದಾಗಿದೆ. ಅವುಗಳನ್ನು ಯೋನಿ ಗುಹೆಯೊಳಗೆ ಇಡ್ತಾರೆ. ಬಳಕೆಯಲ್ಲಿ ನೀವು ಅದನ್ನು ಕಾಣಲಾಗೋದಿಲ್ಲ, ಅನುಭವಿಸೋದೂ ಇಲ್ಲ. ಪ್ಯಾಡ್ ಅಥವಾ ಟ್ಯಾಂಪನನ್ನು ಪ್ರತಿ 3ರಿಂದ 4 ಗಂಟೆಗೆ ಬದಲಾಯಿಸೋದು ಒಳ್ಳೆಯದು. ಪೀರಿಯಡ್ ಸಮಯದಲ್ಲಿ ನೀವು ನಿಮ್ಮ ದೈನಂದಿನ ಚಟುವಟಿಕೆಗಳನ್ನು ನಿಭಾಯಿಸಬಹುದು. ಆಹಾರ ತಯಾರಿಸ್ಬೋದು, ಸ್ನಾನ ಮಾಡ್ಬೋದು ಮತ್ತು ಕ್ರೀಡೆ ಕೂಡ ಆಡ್ಬೋದು. ಈ ದಿನಗಳಲ್ಲಿ ಕಸರತ್ತು ಮಾಡಿದ್ರೆ ಸ್ವಲ್ಪ ನೋವು ಕಡಿಮೆ ಆಗಬಹುದು. ಶಾಶ್ವತ ಪ್ರೇಮದಿಂದ ನನ್ನನ್ನು ಸೆಳೆದುಕೊಂಡೆ, ಎಷ್ಟೊಂದು ಮಮತೆಯ ನೀ ತೋರಿದೆ. ಶಾಶ್ವತ ಪ್ರೇಮದಿಂದ ನನ್ನನ್ನು ಸೆಳೆದುಕೊಂಡೆ, ಎಷ್ಟೊಂದು ಮಮತೆಯ ನೀ ತೋರಿದೆ. ಸ್ವಾಗತ ಮತ್ತೆ ವಿಮೆನ್ ಆಫ್ ಹೋಪ್ ಕಾರ್ಯಕ್ರಮಕ್ಕೆ. ನಾವು ಈಗ ಪೀರಿಯಡ್ ಸಮಸ್ಯೆಗಳ ಬಗ್ಗೆ ಮಾತಾಡ್ತಿದ್ದೇವೆ. ಕೆಲವು ಮಹಿಳೆಯರಿಗೆ ಪೀರಿಯಡ್ಸ್ ತುಂಬಾ ಕಠಿಣವಾಗಬಹುದು ಅಲ್ವೇ? ಹೌದು, ಹಲವರಿಗೆ ಅತಿ ಹೆಚ್ಚು ರಕ್ತಸ್ರಾವ ಆಗಬಹುದು. ಇದರಿಂದ ಅವರು ಮನೆಯಿಂದ ಹೊರಗೆ ಹೋಗಲು ಕೂಡ ತೊಂದರೆ ಆಗ್ಬೋದು. ರಕ್ತಸ್ರಾವದ ಪ್ರಮಾಣ ಹೆಚ್ಚಿಂದಾದ್ರೆ ವೈದ್ಯರನ್ನು ಭೇಟಿಯಾಗಿ ಸಲಹೆ ಪಡೆಯುವಂಥದ್ದು ಒಳ್ಳೆಯದು. ಸಾಮಾನ್ಯಕ್ಕಿಂತ ಹೆಚ್ಚು ರಕ್ತಸ್ರಾವ ಆದರೆ ಇದರಿಂದ ನಿಮಗೆ ಆಯಾಸ ಉಂಟಾಗ್ಬೋದು. ಯಾಕೆಂದ್ರೆ ರಕ್ತದ ಮೂಲಕ ಲೋಹಗಳು ಕಡಿಮೆ ಆಗ್ಬೋದು. ವೈದ್ಯರು ಐರನ್ ಮಾತ್ರೆಗಳು ಅಥವಾ ಹಸಿರು ತರಕಾರಿ ಮತ್ತು ಮಾಂಸಾಹಾರ ಸೇವಿಸಲು ಸಲಹೆ ನೀಡಬಹುದು. ತೀವ್ರವಾದ ಪೀರಿಯಡ್ಸ್ ನೋವಿದ್ರೆ ಏನ್ ಮಾಡ್ಬೇಕು? 10ರಲ್ಲಿ 1 ಮಹಿಳೆ ತೀವ್ರವಾದಂಥ ಪೀರಿಯಡ್ಸ್ ಪೇಯ್ನಿಂದ ಬಳಲ್ತಾರೆ. ನೀವು ನಿತ್ಯ ಜೀವನದಲ್ಲಿ ಮಾಡುವಂಥ ಕಾರ್ಯಗಳನ್ನು ಮಾಡಲಾಗದೆ ಅಷ್ಟು ಮಟ್ಟಿಗೆ ನೋವುಂಟಾದರೆ ಅಥವಾ ನಿಮ್ಮ ಪೀರಿಯಡ್ಸ್ ಪೇಯ್ನ್ ಜಾಸ್ತಿ ಆದರೆ ನೀವು ವೈದ್ಯರನ್ನು ಭೇಟಿಯಾಗಬೇಕು. ವೈದ್ಯರು ಇನ್ನಷ್ಟು ಪರೀಕ್ಷೆಗಾಗಿ ತಜ್ಞರ ಬಳಿಗೆ ಕಳಿಸ್ಬೋದು. ಕೆಲವೊಮ್ಮೆ ಔಷಧಿಗಳಿಂದ ಅಥವಾ ಶಸ್ತ್ರಚಿಕಿತ್ಸೆಯಿಂದ ಈ ನೋವನ್ನು ಗುಣಪಡಿಸ್ಬೋದು. ಬಹುಮಂದಿ ಮಹಿಳೆಯರಿಗೆ ಮಗುವಾದ ನಂತರ ಈ ನೋವು ಕಡಿಮೆ ಆಗ್ಬೋದು. ನನ್ನ ಸ್ನೇಹಿತರಲ್ಲಿ ಕೆಲವು ಜನರಿಗೆ ಅನಿಯಮಿತ ಮಾನಸಿಕ ಸ್ರಾವವಿದೆ. ಅವರ ಮಾಸಿಕದ ಸಮಯ ಪ್ರತಿ ಮಾಸವೂ ಬದಲಾಗ್ತಾ ಇರ್ತದೆ. ಹೌದು, ಮಾಸಿಕ ಸ್ರಾವವು ನಿಯಮಿತ ಚಕ್ರದಲ್ಲಿ ಬರಬೇಕು. ಸಾಮಾನ್ಯವಾಗಿ ಇದು 21ರಿಂದ 35 ದಿನಗಳ ಒಳಗಡೆ ಇರುತ್ತೆ. ಇದು ನಿಯಮಿತವಾಗಿ ಇಲ್ಲದಿದ್ದರೆ ಅದು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಎಂದರ್ಥ. ಇದು ಗರ್ಭಧಾರಣೆಗೂ ತೊಂದರೆ ಆಗ್ಬೋದು. ಆದ್ರಿಂದ ನಿಮ್ಮ ಮಾಸಿಕ ಅವಧಿಗಳು ಅಸ್ಥಿರವಾಗಿದ್ರೆ ನಿಮ್ಮ ಆರೋಗ್ಯ ಕಾರ್ಯಕರ್ತರನ್ನ ಭೇಟಿ ಮಾಡಬೇಕು.
ಆದರೆ ಮೆನೋಪಾಸ್ಗೆ ಮುಂಚಿನ ಕೆಲವು ವರ್ಷಗಳಲ್ಲಿ ಇದೊಂದು ಸಹಜವಾದಂಥ ಪ್ರಕ್ರಿಯೆ ಆಗಿದೆ. ಒಂದು ಹುಡುಗಿ 16 ವರ್ಷ ವಯಸ್ಸಾದ್ರೂ ಮಾಸಿಕ ಆರಂಭವಾಗದೇ ಇದ್ರೆ ಅದು ಸಮಸ್ಯೆ ಆಗಬಹುದಾ? ಬಹುಶಃ ಇಲ್ಲ. ಆದರೆ ಆರೋಗ್ಯ ತಜ್ಞರನ್ನ ಭೇಟಿ ಮಾಡೋದು ಒಳ್ಳೆಯದು. ಕೆಲವು ವೇಳೆ ತೂಕ ಕಡಿಮೆಯಿಂದ ಇರುವುದರಿಂದ ವಯಸ್ಸು ತಡವಾಗಬಹುದು. ಇದನ್ನ ಉತ್ತಮ ಆಹಾರ ಅಥವಾ ಹಾರ್ಮೋನ್ ಇಂಜೆಕ್ಷನ್ನಿಂದ ಚಿಕಿತ್ಸೆ ಪಡಿಸಬಹುದು. ತಿಂಗಳ ಮಧ್ಯದಲ್ಲಿ ರಕ್ತಸ್ರಾವವಾದ್ರೆ? ನೀವು ವೈದ್ಯರನ್ನ ಖಂಡಿತ ಭೇಟಿಯಾಗಬೇಕು. ಅದು ಗಂಭೀರ ಕಾರಣಗಳಾದ ಸೋಂಕು ಅಥವಾ ಕ್ಯಾನ್ಸರ್ನ ಲಕ್ಷಣ ಆಗಿರಬಹುದು. ಪ್ರೀ ಮೆನ್ಸ್ಟ್ರಲ್ ಟೆನ್ಷನ್ ಬಗ್ಗೆ ಕೇಳಲು ಇಚ್ಛಿಸ್ತೇನೆ. ಕೆಲವೊಮ್ಮೆ ಮಹಿಳೆಯರು ಮಾಸಿಕ ಮುನ್ಸೂಚನೆಯ ಲಕ್ಷಣಗಳನ್ನ ಅನುಭವಿಸ್ತಾರೆ. ಇದು ನಿಜವಾಗಿಯೂ ತೊಂದರೆ ನೀಡಬಹುದಾ? ಅದನ್ನು ನಿವಾರಿಸಲು ಏನಾದ್ರೂ ಉಪಾಯಗಳಿವ್ಯಾ? ಹೌದು, ನಮಗೆ ಕೆಲವೊಮ್ಮೆ ಹೊಟ್ಟೆ ಉಬ್ಬೋದು, ಬೇಜಾರಾಗೋದು, ಅಸ್ವಸ್ಥರಾಗಿ ಇರೋದು, ಮನಸ್ಥಿತಿ ಅಸ್ಥಿರವಾಗಿ ಇರೋದು, ಕೆಲವೊಬ್ರು ವಿಭಿನ್ನ ಆಹಾರಗಳನ್ನು ತಿನ್ನಲು ಬಯಸ್ತಾರೆ, ಕೆಲವರಿಗೆ ಸ್ತನಗಳ ನೋವು ಉಂಟಾಗತ್ತೆ. ನಮ್ಮಲ್ಲಿ ಹೆಚ್ಚಿನವರು ಮಾಸಿಕ ಶುದ್ಧೀಕರಣಕ್ಕೆ ಮುನ್ನ ಈ ರೀತಿಯ ಅನುಭವವನ್ನು ಹೊಂದಿರುತ್ತೇವೆ. ಇದನ್ನೇ ಪಿ ಮೆನ್ಸ್ಟ್ರಲ್ ಟೆನ್ಷನ್ ಅಥವಾ ಪಿ ಮೆನ್ಸ್ಟ್ರಲ್ ಸಿಂಡ್ರೋಮ್ ಅಂತ ಕರೀತಾರೆ. ಅದು ನಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ನಮ್ಮ ಸಂಬಂಧಕ್ಕೆ ಅಥವಾ ನಮ್ಮ ಕೆಲಸಕ್ಕೆ ಅಡ್ಡಿ ಉಂಟು ಮಾಡಬಹುದು. ಕೆಲವು ಮಹಿಳೆಯರಿಗಂತೂ ಇದು ಬಹಳ ಗಂಭೀರ ಸಮಸ್ಯೆ ಆಗಿರಬಹುದು. ಇದಕ್ಕಾಗಿ ವೈದ್ಯಕೀಯ ಚಿಕಿತ್ಸೆಯ ಲಭ್ಯವಿದೆ. ಆದರೆ ನಮ್ಮ ದಿನನಿತ್ಯದ ಜೀವನ ಶೈಲಿಯಲ್ಲಿ ಕೆಲವು ಸರಳ ಬದಲಾವಣೆಗಳ ಮುಖಾಂತರವಾಗಿ ಸಹಾಯ ಮಾಡಬಹುದು. ಹೊಟ್ಟೆ ಉಬ್ಬುವುದನ್ನು ಕಡಿಮೆ ಮಾಡಲು ಉಪ್ಪು ಮತ್ತು ಸಕ್ಕರೆಯ ಸೇವೆಯನ್ನು ಕಡಿಮೆ ಮಾಡಬೇಕು. ಕಡಿಮೆ ಪ್ರಮಾಣದಲ್ಲಿ ಅಂದರೆ ಹೆಚ್ಚಾಗಿ ಊಟ ಮಾಡೋದು ಉತ್ತಮ. ಇದರಲ್ಲಿ ಪೌಷ್ಟಿಕ ತಿನ್ನುವಂಥ ವಸ್ತುಗಳಾದಂಥ ಹಣ್ಣುಗಳು, ತರಕಾರಿಗಳು ಹಾಗೂ ಧಾನ್ಯಗಳು ಇರಬೇಕು. ಕ್ಯಾಲ್ಸಿಯಂ ಯುಕ್ತ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಸಹಾಯ ಮಾಡಬಹುದು. ಆಲ್ಕೋಹಾಲ್ ಮತ್ತು ಕೆಫೆನ್ ಕುಡಿಯುವ ಪದಾರ್ಥಗಳಾದ ಕಾಫಿ, ಟೀ, ಕೋಲಾ ಇತ್ಯಾದಿಗಳನ್ನು ಬೇಡದೆ ಇರುವಂಥ ದಿನಗಳಲ್ಲಿ ತಪ್ಪಿಸುವಂಥದ್ದು ಒಳ್ಳೆಯದು. ಶರೀರದ ಬೇಜಾರು ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ವ್ಯಾಯಾಮ, ಉಸಿರಾಟದ ಅಭ್ಯಾಸಗಳು ಹಾಗೂ ವಿಶ್ರಾಂತಿಯ ಅಗತ್ಯವಿದೆ. ಸ್ತನಗಳ ನೋವಿಗೆ ಐಬ್ರೂಫಿನ್ ಅಥವಾ ಪ್ಯಾರಾಸಿಟಮೋಲ್ ಸೇವಿಸುವುದು ಸಹಾಯ ಆಗ್ಬೋದು. ಈ ಸರಳ ಬದಲಾವಣೆಗಳು ನಿಮ್ಮ ಆರೋಗ್ಯದಲ್ಲಿ ಯಾವಾಗಲೂ ಸುಧಾರಣೆ ತರದೆ ಇರಬಹುದಾದ್ರೆ ನೀವು ತಕ್ಷಣವೇ ವೈದ್ಯರನ್ನು ಅಥವಾ ಆರೋಗ್ಯ ಸೇವಕರನ್ನು ಸಂಪರ್ಕಿಸಬೇಕು. ಹಾರ್ಮೋನ್ ಮಾತ್ರೆಗಳು ಹಾಗೂ ಅಂತರಂಗದ ಒತ್ತಡವನ್ನು ಕಡಿಮೆ ಮಾಡುವಂಥ ಔಷಧಿಗಳು ಸಹ ಲಭ್ಯವಿದೆ. ನಿಮ್ಮ ಮಾಸಿಕದ ಶುದ್ಧೀಕರಣದ ಸಮಯವು ನಿಮ್ಮ ಜೀವನದ ಮೇಲೆ ದುಷ್ಪರಿಣಾಮ ಬೀರಬಾರ್ದು. ಆದದ್ದರಿಂದ ಇನ್ನೂಟ ಹಾಕಿದ್ರೆ ಇದರಲ್ಲಿ ಸಾಮಾನ್ಯ ಎಂದು ಪರಿಗಣಿಸೋದ್ರಲ್ಲಿ ಬಹಳಷ್ಟು ವೈವಿಧ್ಯತೆ ಇದೆ ಎಂಬಂತೆ ತೋರ್ತದೆ. ಹೌದು, ಆದರೆ ನಿಮ್ಮ ಮಾಸಿಕ ಶುದ್ಧೀಕರಣವು ನಿಮ್ಮ ದಿನನಿತ್ಯದ ಜೀವನದ ಮೇಲೆ ಪರಿಣಾಮ ಬೀರಿದ್ರೆ ನೀವು ಆರೋಗ್ಯ ತಜ್ಞರನ್ನ ಭೇಟಿಯಾಗಬೇಕು. ಕೆಲವೊಮ್ಮೆ ಇದಕ್ಕೆ ಚಿಕಿತ್ಸೆ ನೀಡಬಹುದಾದ ಒಂದು ತೊಂದರೆ ಇರಬಹುದು ಮತ್ತು ಮಾಸಿಕ ಸಮಯ ಅಲ್ಲದ ಸಂದರ್ಭದಲ್ಲಿ ರಕ್ತಸ್ರಾವ ಕಂಡುಬಂದ್ರೆ ತಕ್ಷಣವೇ ವೈದ್ಯರನ್ನ ಸಂಪರ್ಕಿಸಬೇಕು. ಧನ್ಯವಾದಗಳು ಜೂಲಿ. ನಮ್ಮ ಶರೀರ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ತಿಳ್ಕೊಳ್ಳೋದು ಯಾವಾಗಲೂ ಒಳ್ಳೆಯದ್ದೇ. ಈಗ ಒಂದು ಸಂಗೀತವನ್ನು ಕೇಳೋಣ. ಶಾಶ್ವತ ಪ್ರೇಮದಿಂದ ನನ್ನನ್ನು ಸೆಳೆದುಕೊಂಡೆ, ಎಷ್ಟೊಂದು ಮಮತೆಯ ನೀ ತೋರಿದೆ. ಶಾಶ್ವತ ಪ್ರೇಮದಿಂದ ನನ್ನನ್ನು ಸೆಳೆದುಕೊಂಡೆ, ಎಷ್ಟೊಂದು ಮಮತೆಯ ನೀ ತೋರಿದೆ. ನರೆ ಬಂದರು. ನಮಸ್ಕಾರ. ವಿಮೆನ್ ಆಫ್ ಹೋಪ್ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪುನಃ ಸ್ವಾಗತಿಸ್ತೇನೆ. ನಾನು ಮಹಿಳೆಯರ ಆರೋಗ್ಯದ ಬಗ್ಗೆ, ವಿಶೇಷವಾಗಿ ಮಾಸಿಕ ಶುದ್ಧೀಕರಣದ ಬಗ್ಗೆ ಚರ್ಚಿಸ್ತಾ ಇದ್ದೇವೆ. ಈಗ ನಾನು ನಿಮಗೆ ಒಬ್ಬ ಮಹಿಳೆಯ ಬಗ್ಗೆ ಒಂದು ಕತೆ ಹೇಳ ಬಯಸ್ತೇನೆ. ಈ ಮಹಿಳೆಗೆ ಬಹಳ ದೊಡ್ಡ ಸಮಸ್ಯೆ ಇತ್ತು. ಅದು ತುಂಬಾ ಖಾಸಗಿ ಮತ್ತು ವೈಯಕ್ತಿಕ ವಿಷಯವಾಗಿತ್ತು. ಆಕೆ ಇದರಿಂದ ತುಂಬಾ ಸಂಕಟ ಪಡ್ತಾ ಇದ್ರು ಮತ್ತು ನಿರಾಶೆ ಕೂಡ ಆಗಿದ್ರು. ಈ ಕಥೆಯನ್ನು ದೇವರ ವಾಕ್ಯದ ಬೈಬಲ್ನಲ್ಲಿ ನಮಗೆ ತಿಳಿಸಲಾಗ್ತದೆ. ಕೇಳೋಣವಾ? ಒಬ್ಬ ಮಹಿಳೆ 12 ವರ್ಷಗಳಿಂದ ನಿರಂತರ ರಕ್ತಸ್ರಾವದಿಂದ ಬಳಲ್ತಾ ಇದ್ರು. ಅವರು ಅನೇಕ ವೈದ್ಯರನ್ನು ಕೂಡ ಭೇಟಿಯಾದ್ರು. ಆದರೆ ಒಬ್ರೂ ಸಹ ಆಕೆಗೆ ಸಹಾಯ ಮಾಡಲಾಗ್ಲಿಲ್ಲ.
ಅವರು ಹಲವಾರು ಚಿಕಿತ್ಸೆಗಳನ್ನ ಪ್ರಯತ್ನ ಮಾಡಿದ್ರು, ಆದ್ರೆ ಯಾವುದು ಕೂಡ ಸಫಲ ಆಗ್ಲಿಲ್ಲ. ಇನ್ನುಳಿದಂತೆ ಅವರು ಎಲ್ಲ ಹಣವನ್ನು ಖರ್ಚು ಮಾಡಿ ನಿಷ್ಫಲರಾದ್ರು. ಬದಲಿಗೆ ಅವರ ಆರೋಗ್ಯ ಮತ್ತಷ್ಟು ಹದಗೆಟ್ಟೋಯ್ತು. ಅಯ್ಯೋ, ಆಕೆ ಎಷ್ಟು ನಿರಾಶಲಾಗಿರ್ಬೋದೋ ಏನೋ. ಬಹುಶಃ ಆಕೆ ತನ್ನ ಆಯಸ್ಸಲ್ಲಿ ಚೇತರಿಸಿಕೊಳ್ಳುವಂತ ಯಾವುದೇ ಆಶೆ ಇಲ್ಲ ಅಂತ ಭಾವಿಸಿದ್ಲೋ ಏನೋ. ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 25 ಮತ್ತು 26ರಲ್ಲಿ ಹೀಗೆ ಹೇಳ್ತದೆ. ಆಗ 12 ವರ್ಷದಿಂದ ರಕ್ತಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿ ಇದ್ದದ್ದನ್ನೆಲ್ಲ ಕಳ್ಕೊಂಡು ರೋಗವು ಹೆಚ್ಚುತ್ತಾ ಬಂದದ್ದೇ ಹೊರತು ಮತ್ತೇನೂ ಪ್ರಯೋಜನವನ್ನು ಹೊಂದಿರಲಿಲ್ಲ. ಆಕೆಯ ಜೀವನ ಹೇಗಿರಬಹುದೆಂದು ಊಹಿಸಿಕೊಳ್ಳಿ. ನಿರಂತರ ರಕ್ತಸ್ರಾವದಿಂದಾಗಿ ಆಕೆ ಬಹುಶಃ ಹೆಚ್ಚು ಹೊತ್ತಿನ ಮಟ್ಟಿಗೆ ಮನೆಯ ಹೊರಗೆ ಹೋಗಲು ಸಾಧ್ಯವಾಗಿರಲಿಲ್ಲ. ಅವಳು ತನ್ನ ಒಳ ಅಂಗಿಗಳನ್ನು ಯಾವಾಗಲೂ ಸ್ವಚ್ಛಗೊಳಿಸಬೇಕಾಗಿತ್ತು. ಇನ್ನೊಂದು ಅಂದರೆ ಆಕೆಯ ಪತಿ ಈಗ ಆಕೆಯಲ್ಲಿ ಆಸಕ್ತಿ ಇರಲಿಲ್ಲ ಎಂಬುದರಿಂದ ಆಕೆಗೆ ಹೆಚ್ಚು ದುಃಖಿತಳಾಗಿರಬಹುದೆಂಬುದು ಸಹ ಸಹಜ. ಮತ್ತು ಬಹುಶಃ ಆಕೆಗೆ ಮತ್ತೊಂದು ಮಗು ಹೊಂದುವುದಕ್ಕೆ ಸಾಧ್ಯವಿಲ್ಲದಿರಬಹುದಾದ ಕಾರಣಕ್ಕೆ ಆಕೆ ಇನ್ನಷ್ಟು ಹತಾಶೆ ಆಗಿರಬಹುದು. ಅಷ್ಟಕ್ಕೂ ಶರೀರದಲ್ಲಿ ರಕ್ತಹಾನಿ ಆಗುತ್ತಿದ್ದರಿಂದ ಆಕೆ ತುಂಬ ದುರ್ಬಲರಾಗಿ ಇರಬಹುದು. ಹೌದು, ಇದು ನಿಜಕ್ಕೂ ಅಸಹನೀಯ ಜೀವನವಲ್ಲ. ಅದಲ್ಲದೆ ಆಕೆಯ ಪರಿಸ್ಥಿತಿ ಬೇರೆಯವರಿಂದ ದೂರವಿಡುವಂತೆ ಮಾಡುತ್ತಾ, ಯಾಕಂದ್ರೆ ಆಕೆಯನ್ನು ಅಶುದ್ಧಳಾಗಿ ಪರಿಗಣಿಸಲಾಗ್ತಿತ್ತು. ಇಂದಿನ ಕೆಲವು ಸಂಸ್ಕೃತಿಗಳಲ್ಲಿಯೂ ಈ ರೀತಿಯ ಆರೋಗ್ಯ ತೊಂದರೆ ಇರುವ ಮಹಿಳೆಯರನ್ನು ಕಡೆಗಣಿಸ್ತಾರೆ. ಇದು ತುಂಬಾ ದುಃಖಕರವಾದ ಸಂಗತಿ. ಇದು ಅವರ ತಪ್ಪಲ್ಲ ಅಲ್ವಾ? ಆಕೆ ಬಹುಶಃ ಜನಸಂದಣಿಯಲ್ಲಿ ಹೋದ್ರೆ ಎಲ್ಲಿ ಆಕೆಯ ಬಟ್ಟೆ ಮೇಲಿನ ರಕ್ತದ ಕರೆಗಳು ಕಾಣಬಹುದು ಅಥವಾ ದುರ್ಗಂಧ ಉಂಟಾಗಬಹುದು ಎಂಬ ಭಯದಲ್ಲಿಯೇ ಇರ್ತಿದ್ಲು ಅನ್ಸುತ್ತೆ. ನೀವು ಇದನ್ನು ಅನಿವಾರ್ಯವಾಗಿ ಭಾವಿಸಿದಿರಾ? ಅದು ಎಷ್ಟು ಅಸಹ್ಯಕರ ಮತ್ತು ಅವಮಾನಕರ. ಅದು ಆಕೆಗೆ ಬಹಳ ಹಿಂಸೆ ಉಂಟು ಮಾಡಿರ್ಬೇಕು. ಆಕೆ ಎಲ್ಲವನ್ನು ಪ್ರಯತ್ನಿಸಿದ್ರೂ ಯಾರೂ ಕೂಡ ಸಹಾಯ ಮಾಡಲಿಲ್ಲ. ನಾವು ಮತ್ತೆ ಬೈಬಲ್ನ ಕತೆಗೆ ಹಿಂತಿರುಗೋಣವಾ? ಒಬ್ಬ ಮಹಿಳೆ ಬಹಳ ಕಾಲದಿಂದಾಗಿ ರಕ್ತಸ್ರಾವದಿಂದ ಬಳಲ್ತಾ ಇದ್ರು. ಅವರು ಯೇಸು ಎಂಬಂತ ವ್ಯಕ್ತಿಯ ಬಗ್ಗೆ ಅನೇಕ ಮಾತುಗಳನ್ನ ಕೇಳಿದ್ರು. ಅವರು ಅನೇಕ ರೋಗಿಗಳನ್ನ ಗುಣಪಡಿಸ್ತಾ ಇದ್ರು ಮತ್ತು ಅದ್ಭುತಗಳನ್ನ ಮಾಡ್ತಾ ಇದ್ರು ಅಂತ ಜನ ಹೇಳ್ಕೊಳ್ತಾ ಇದ್ರು. ಯೇಸು ನನಗೂ ಗುಣಪಡಿಸಬಹುದು ಎಂಬ ನಂಬಿಕೆಯಿಂದ ಆಕೆ ಅವರನ್ನ ಹುಡುಕಲು ನಿರ್ಧರಿಸಿದ್ಲು. ಒಂದು ದಿನ ಯೇಸುವನ್ನ ಅನುಸರಿಸುತ್ತಿದ್ದಂಥ ದೊಡ್ಡ ಗುಂಪಿನ ನಡುವೆ ಅನೇಕರು ಇದ್ರೂ ಆಕೆಗೆ ಸುಲಭ ಆಗಿರಲಿಲ್ಲ. ಆದರೂ ಆಕೆ ಯೇಸುವಿನ ಹತ್ರ ಹೋಗಿ ಅವರ ಬಟ್ಟೆಯ ಉಡುಪಿನ ಗೊಂಡೆಯನ್ನ ಮುಟ್ಟಲಿಕ್ಕೆ ಶಕ್ತ ಆದ್ಲು. ನಾನು ಅವರ ಉಡುಪಿನ ಗೊಂಡೆಯನ್ನ ಮುಟ್ಟಿದ್ರೆ ಸಾಕು, ನಾನು ಗುಣಮುಖಳಾಗ್ತೇನೆ ಎಂದು ಆಕೆ ಭಾವಿಸಿದ್ಲು. ತಕ್ಷಣವೇ ಆಕೆಯ ರಕ್ತಸ್ರಾವ ನಿಂತು ಹೋಗಿತ್ತು ಮತ್ತು ಆಕೆ ಗುಣಮುಖಳಾದ್ಲು ಎಂಬುದನ್ನ ಅರಿತುಕೊಂಡ್ಲು. ಅದೇ ಕ್ಷಣದಲ್ಲಿ ಯೇಸುವಿಗೆ ತನ್ನಿಂದ ಶಕ್ತಿ ಹೊರಕ್ಕೆ ಹೋಗಿರುವುದು ತಿಳಿದುಬಂತು. ಅವರು ಪ್ರಶ್ನೆ ಮಾಡಿದ್ರು, ನನ್ನನ್ನ ಯಾರು ಸ್ಪರ್ಶಿಸಿದ್ರು? ಶಿಷ್ಯರೆಲ್ಲರೂ ಆಶ್ಚರ್ಯದಿಂದ ಕೇಳ್ತಾ ಇದ್ದಾರೆ. ಇಷ್ಟು ದೊಡ್ಡ ಗುಂಪು ನಿಮ್ಮ ಸುತ್ತಲೂ ಒತ್ತಿ ತುಳಿತಾ ಇದೆ. ಇಂಥ ಸಂದರ್ಭದಲ್ಲಿ ನೀವು ಯಾರು ನನ್ನನ್ನು ಸ್ಪರ್ಶಿಸಿದ್ದಾರೆ ಎಂದು ಹೇಗೆ ಕೇಳಬಹುದು? ಆದ್ರೆ ಯೇಸು ಮುಂದುವರೆದು ಆ ವ್ಯಕ್ತಿಯನ್ನ ಹುಡುಕುತ್ತಾ ಇಡೀ ಗುಂಪನ್ನ ನೋಡ್ತಾ ಇದ್ರು. ಆ ಮಹಿಳೆಗೆ ಸುಮ್ಮನೆ ಇರ್ಲಿಕ್ಕೆ ಸಾಧ್ಯ ಆಗ್ಲೇ ಇಲ್ಲ. ಆಕೆ ಬಹಳ ನಡುಗುತ್ತಾ ಯೇಸುವಿನ ಕಾಲಿಗೆ ಬಿದ್ದು ಭಯದಿಂದ ನಡುಗುತ್ತಾ ತನ್ನ ಸಮಸ್ಯೆ ಮತ್ತು ಗುಣಮುಖವಾದಂಥ ಎಲ್ಲ ಘಟನೆಯನ್ನ ಅವರೊಂದಿಗೆ ಹಂಚಿಕೊಂಡ್ರು. ಆಗ ಯೇಸು ಆಕೆಗೆ, ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು. ಸಮಾಧಾನದಿಂದ ಹೋಗು. ನಿನ್ನನ್ನು ಕಾಡಿದ ರೋಗವು ಹೋಗಿ ನಿನಗೆ ಗುಣವಾಗಲಿ ಎಂದು ಹೇಳಿದನು. ಇದು ದೇವರ ವಾಕ್ಯದಲ್ಲಿರುವಂಥ ಕಥೆಯ ಅಂತ್ಯವಾಗಿದೆ. ನನ್ಗನ್ಸತ್ತೆ ಆಕೆ ಮನೆಗೆ ಹೋಗಿ ಸಂಭ್ರಮದ ಹಬ್ಬವನ್ನೇ ಮಾಡಿರ್ಬೇಕು. ಆಕೆ ಎಷ್ಟು ಸಂತೋಷಗೊಂಡಿರ್ಬೇಕು. ಆಕೆ ಬಹಳ ಧೈರ್ಯಶಾಲಿ. ಆಕೆ ತನ್ನ ತೊಂದರೆಯಿಂದ ಹೊರಬರುವುದಕ್ಕೆ, ಜನಸಂದಣಿಯ ಮಧ್ಯೆ ಹೋಗುವುದಕ್ಕೆ ಹೆದರದೆ ಹೇಗಾದರೂ ಮುಂದುವರಿಸ್ತಾಳೆ. ನೀವು ಯೋಚಿಸಿದಿರಾ, ಯಾಕೆ ಯೇಸು ಆ ಮಹಿಳೆಗೆ
ನೀನು ನನ್ನನ್ನು ಸ್ಪರ್ಶಿಸಿದೀಯಾ ಎಂದು ಒಪ್ಕೊಳ್ಳುವಂತೆ ಕೇಳಿದ್ರು. ಆಕೆ ತನ್ನ ಅವಮಾನಕಾರಿಯಾದಂಥ ಒಂದು ರಹಸ್ಯವನ್ನ ಮರೆಮಾಚಿಕೊಂಡು ಹೋಗಬೇಕು ಅನ್ಕೊಂಡಿದ್ಲು. ಆದರೆ ಯೇಸು ಆಕೆಯ ನಂಬಿಕೆ ಮತ್ತು ಗುಣವಾಗುವುದರ ಬಗ್ಗೆ ಜನರಿಗೆ ತಿಳಿಯಬೇಕೆಂದು ಬಯಸಿರಬಹುದು. ಇದು ಆಕೆಯನ್ನ ಅವಮಾನಪಡಿಸುವುದಕ್ಕೆ ಅಲ್ಲ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ನೀವು ಗಮನಿಸಿದ್ದೀರಾ? ಅವರು ಆಕೆಯೊಡನೆ ಎಷ್ಟು ಮೃದುವಾಗಿ ಮಾತನಾಡ್ತಾರೆ. ಅವರು ಆಕೆಯನ್ನ ಮಗಳೇ ಅಂತ ಕರೀತಾ ಇದ್ದಾರೆ. ಎಷ್ಟು ಸ್ನೇಹಭರಿತವಾಗಿ ಮತ್ತು ಎಷ್ಟು ಪ್ರೀತಿಪೂರ್ಣವಂತ ಪದ ಇದು. ನನಗನ್ಸುತ್ತೆ ಯೇಸು ಕೇವಲ ಆಕೆಯನ್ನ ಗುಣಪಡಿಸುವುದಷ್ಟೇ ಸಾಕಾಗ್ಲಿಲ್ಲ. ಅವರು ಆಕೆಯೊಂದಿಗೆ ಒಂದು ಸಂಬಂಧವನ್ನ ಬಯಸಿದ್ರು. ಆಕೆ ದೇವರ ಸಂತಾನವಾಗಿದ್ದಾಳೆ ಎಂಬುದನ್ನು ತಿಳಿಯಬೇಕೆಂದು ಬಯಸಿದ್ರು. ದೇವರು ಆಕೆಯನ್ನ ಮಗಳಂತೆ ಪ್ರೀತಿಸುತ್ತಾರೆ ಎಂಬುದನ್ನ ಯೇಸು ಆಕೆಗೆ ತಿಳಿಸಲು ಇಚ್ಛಿಸಿದರು. ಆಕೆ ತೋರಿಸಿದಂಥ ನಂಬಿಕೆಯನ್ನ ಅವರು ಎಷ್ಟು ಮೌಲ್ಯಮಾಪನ ಮಾಡಿದ್ರಲ್ವಾ? ನಾನು ಯೇಸು ಹೇಳಿದ ಮಾತಿನ ಬಗ್ಗೆ ಚಿಂತಿಸ್ತಾ ಇದ್ದೆ. ಅವ್ರು ಹೇಳಿದ್ರು, ನಿನ್ನ ನಂಬಿಕೆಯಿಂದ ನೀನು ಗುಣಮುಖಳಾದೆ. ಆದರೆ ನೀವೇನೆಣಿಸ್ತೀರಾ? ಆಕೆ ಗುಣಮುಖಳಾದಂಥ ಶಕ್ತಿ ಆಕೆಯಿಂದ ಬಂದಿತ್ತಾ, ಅಥವಾ ಅವಳ ನಂಬಿಕೆಯಿಂದನಾ? ಅಥವಾ ಯೇಸುವಿನ ಬಟ್ಟೆಯಲ್ಲಿ ಏನಾದ್ರೂ ಮಾಂತ್ರಿಕ ಶಕ್ತಿ ಇತ್ತಾ? ಇಲ್ವಾ? ಶಕ್ತಿ ನಿಜಕ್ಕೂ ಯೇಸುವಿನಿಂದಲೇ ಬಂದಿತ್ತು. ಯೇಸು ತಾನೇ ಹೇಳಿದ್ರು, ನನ್ನಿಂದ ಶಕ್ತಿ ಹೊರಡ್ತು ಅಂತ. ಆಕೆಯ ನಂಬಿಕೆ ಕೂಡ ಅವಶ್ಯಕವಾಗಿತ್ತು. ಆಕೆಯ ಆ ನಂಬಿಕೆಯ ಕಾರಣವಾಗಿಯೇ ಆಕೆ ಕೈಚಾಚಿ ಆತನ ಉಡುಪಿನ ಗೊಂಡೆಯನ್ನ ಮುಟ್ಟಿದ್ಲು. ಇದನ್ನೇ ನಾವು ಕಲಿಬೇಕು. ದೇವರು ನಮ್ಮನ್ನ ಕ್ಷಮಿಸಬೇಕು ಅಂತಿದ್ರೆ, ಅಥವಾ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡಬೇಕಾದ್ರೆ ನಾವು ಕೂಡ ನಂಬಿಕೆಯಿಂದ ಅವರ ಹತ್ರ ಕೈ ಚಾಚಬೇಕು. ದೇವರು ತನ್ನ ಆಶೀರ್ವಾದಗಳನ್ನ ನಮ್ಮ ಮೇಲೆ ಸುರಿಸಲು ಇಚ್ಛಿಸುತ್ತಾರೆ. ಆದರೆ ನಾವು ಆ ಆಶೀರ್ವಾದಗಳನ್ನು ಸ್ವೀಕರಿಸಬೇಕಾದ್ರೆ ನಮ್ಮ ಕೈಗಳು ಮತ್ತು ಹೃದಯಗಳು ದೇವರ ಕಡೆಗೆ ತೆರೆದಿರಬೇಕು. ನೀವು ಕೂಡ ಒಂದು ಅಸಹಾಯಕ ಮತ್ತು ಖಾಸಗಿ ತೊಂದರೆಯನ್ನು ಎದುರಿಸ್ತಿದ್ದೀರಾ? ನಿಮ್ಗೆ ಯಾರಿಗಾದ್ರೂ ಹೇಳಲು ತುಂಬಾ ನಾಚಿಕೆ ಅನ್ನಿಸ್ತಿದ್ಯಾ? ಏಸು ನಿಮ್ಗೆ ಸಹಾಯ ಮಾಡ್ತಾರೆ. ಅವರು ನಿಮ್ಮನ್ನು ತಿರಸ್ಕರಿಸೋದಿಲ್ಲ, ಅವಮಾನಿಸೋದಿಲ್ಲ. ಅವರು ಪ್ರೀತಿಯಿಂದ ನಿಮ್ಮನ್ನು ಮಗಳೇ ಎಂದು ಕರೀತಾರೆ. ಇಂದು ನಮ್ಮ ಜೊತೆ ಇದ್ದದಕ್ಕಾಗಿ ನಿಮಗೆಲ್ಲರಿಗೂ ನಮ್ಮ ಧನ್ಯವಾದಗಳು. ನಿಮ್ಮ ಅನುಭವಗಳನ್ನ ಅಥವಾ ನಿಮ್ಮ ಪ್ರಶ್ನೆಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸಿದ್ರೆ ದಯವಿಟ್ಟು ಸಂಪರ್ಕಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಬಾಯ್ ಬಾಯ್. ಆತ್ಮೀಯರೇ, ವಿಮೆನ್ ಆಫ್ ಹೋಪ್ ಆಧ್ಯಾತ್ಮಿಕ ಕನ್ನಡ ಕಾರ್ಯಕ್ರಮ ಕುರಿತಾದಂಥ ನಿಮ್ಮ ಅಭಿಪ್ರಾಯಗಳನ್ನು, ಸಲಹೆಗಳನ್ನು ನಮಗೆ ತಿಳಿಸಲು ಮರೆಯದಿರಿ. ಲಿಸ್ನರ್ಸ್ ಫೀಡ್ಬ್ಯಾಕ್ @gmail.com ಅಥವಾ ವಾಟ್ಸಪ್, SMS, ಕರೆಗಳನ್ನು ಮಾಡಲು ನಮ್ಮನ್ನು ಸಂಪರ್ಕಿಸಲು ಸಂಖ್ಯೆ 8523047990. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಧನ್ಯವಾದಗಳು.